ಆರಾಮಿದ್ದೀರಾ? ಓದ್ತಿದ್ದೀರಾ ನೀವು? ಹಾಂ ಸರ್. ಏನು ಓದ್ತಾ ಇದ್ದೀರಾ? BSc ನರ್ಸಿಂಗ್. BSc. ನಿಮ್ಗೆ ಓಟ್ ಇದೆಯಾ ಮೇಡಮ್? ಹಾಂ ಸರ್. ಫಸ್ಟ್ ಓಟ್ ಆಯಿತು? ಇಲ್ಲ ಸರ್, ನಾ ಲಾಸ್ಟ್ ಟೈಮ್ ಲಾಸ್ಟ್ ಟೈಮ್ ಓಟ್ ಹಾಕಿದ್ದೀರಾ? ಈ ಸಲ ಯಾರಿಗೆ ಓಟ್ ಹಾಕಬೇಕು ಅಂತ ನಿರ್ಧಾರ ಮಾಡಿದ್ದೀರಾ? BJP, ಕಾಂಗ್ರೆಸ್ ಅಥವಾ ಪಕ್ಷೇತರ ಅಭ್ಯರ್ಥಿ? BJP ಕಾಂಗ್ರೆಸ್ ಅಂತ ಏನಿಲ್ಲ, ಯಾರು ನಮಗೆ ಹೆಲ್ಪ್ ಮಾಡ್ತಾರೆ, ಯಾರು ನಮ್ಮ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ ಅವ್ರಿಗೆ ನಾವು ಓಟ್ ಹಾಕಬೇಕಂತ ಇದ್ದೀವಿ. ನಿಮ್ಮ ಪ್ರಾಬ್ಲಮ್ ಯಾರು ಸಾಲ್ವ್ ಮಾಡ್ತಾರೆ ಅವ್ರಿಗೆ ಓಟ್ ಹಾಕಬೇಕು ಅಂತಿದ್ದೀರಾ? ಎಸ್. ಮೋದಿ ಅವ್ರ ಆಡಳಿತ ಖುಷಿ ಕೊಡ್ತಾ ನಿಮಗೆ? ಸೂಪರ್ ಸರ್. ಆ್ಯಕ್ಚುಲಿ ನಾವೆಲ್ಲರೂ ಮೋದಿ ಫ್ಯಾನ್. ಮೋದಿಯವರಿಗೆ ನಾವು ಓಟ್ ಹಾಕಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ ಸರ್. ಎಸ್. ಸಿದ್ದರಾಮಯ್ಯನವರ ಗ್ಯಾರಂಟಿ ಯೋಜನೆಗಳು, ಫ್ರೀ ಬಸ್ 2000, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್, ಇದು ಕೆಲವೊಬ್ಬರಿಗೆ ಖುಷಿ ಕೊಟ್ಟಿರುತ್ತೆ, ಇನ್ನು ಕೆಲವೊಬ್ಬರಿಗೆ ಅಂದರೆ ನಾವು ಮೋದಿ ಫ್ಯಾನ್ಸು, BJP ಫ್ಯಾನ್ಸ್ ಆಗಿರೋದ್ರಿಂದ ನಮಗೊಂದು ಸ್ವಲ್ಪ ಖುಷಿ ಕೊಟ್ಟಿರಲ್ಲ. ಸೊ ಇದು ಕೆಲವೊಬ್ಬರಿಗೆ ಯೂಸ್ ಆಗಿರುತ್ತೆ, ಇನ್ನು ಕೆಲವೊಬ್ಬರಿಗೆ ಓಕೆ ಆಗಿರುತ್ತೆ. ಸೊ ಅದು ಇರಲಿ ಎರಡು ಸರ್. ಓಕೆ. ಎಸ್, ಥ್ಯಾಂಕ್ ಯು ಮಾತಾಡೋದಕ್ಕೆ. ನಿಮ್ಮ ಹೆಸರು? ಪ್ರೀತಿ ಅಂತ. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ. ಆರಾಮ? ಆರಾಮ್. ಯಾರಿಗೆ ಓಟ್ ಮಾಡ್ತೀರಾ? ನಾವು BJP, ಕಾಂಗ್ರೆಸ್? ಕಾಂಗ್ರೆಸ್. ಸಿದ್ದರಾಮಯ್ಯ ಓಟಿಗೆ ನಿಂತಿಲ್ಲ, ಸಿದ್ದರಾಮಯ್ಯ CM. ಈಗ ಕಾಂಗ್ರೆಸ್ನ ಯೋಜನೆಗಳು ನಿಮಗೆ ಫ್ರೀ ಬಸ್ಸು ಖುಷಿ ಆಯ್ತಾ? ಹಾಂ. 2000 ರೂಪಾಯಿ ಬರ್ತಿದ್ಯಾ? ಬರ್ತಾವ್ರಿ. ಬರ್ತಾ ಇದೆ. ಒಂದು ತಿಂಗಳು ಮಿಸ್ ಆಗಿಲ್ಲ? ಒಂದು ತಿಂಗಳು ಮಿಸ್ ಆಗಿಲ್ಲ. ಹಂಗಾಗಿ ನೀವು ಕಾಂಗ್ರೆಸ್ಗೆ ಓಟ್ ಮಾಡ್ತೀರಾ? ನಾವು ಕಾಂಗ್ರೆಸ್ಕನ ಹಾಕವ್ರಿ. ಇಲ್ಲಿ ಕಾಂಗ್ರೆಸ್ ಇಂದ ಪ್ರಿಯಾಂಕಾ ಜಾರಕಿಹೊಳಿ ಅಂತ ನಿಂತಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ಪುತ್ರಿ, ಮಗಳು. ಗೊತ್ತಾ ಅವ್ರ ಬಗ್ಗೆ? ಅವ್ರ ಬದಲು ಗೊತ್ತೈತ್ರಲ್ಲೇ, ಅವರ ಬಿಟ್ಟಾರ. ಬರ್ತಾರೆ ಅವರು. ಹಾಂ. ಥ್ಯಾಂಕ್ ಯು ಮಾತಾಡಿದ್ದಕ್ಕೆ. ಹಾಂ. ಸರ್, ಸ್ಟೂಡೆಂಟಾ ನೀವು? ಸ್ಟೂಡೆಂಟ್. ಏನು ಓದ್ತಾ ಇದ್ದೀರಾ? ಈಗ ಲೆಕ್ಚರರ್ ರೀ ನಾನು. ಹಾಂ. ಮಕ್ಳಿಗೆ ಪಾಠ ಮಾಡ್ತೀರಾ? ಹಾಂ ಸರ್. ಒಳ್ಳೆ ಕೆಲಸ. ಹಾಂ ಸರ್. ದೇಶಕ್ಕೋಸ್ಕರ ಯಾರನ್ನ ಆಯ್ಕೆ ಮಾಡಬೇಕು ಅಂತಿದ್ದೀರಾ? ಅದೇನು ಹಂಗೆ ಹೇಳಕ್ಕೆ ಬರಂಗಿಲ್ಲ ಸರ್. ರಿವೀಲ್ ಮಾಡಲ್ಲ? ಇಲ್ಲ ಸರ್. ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡ್ತೀರಾ? ಮಾಡ್ತೀವಿ ಸರ್. ನೀವು ಸ್ಟೂಡೆಂಟ್ಸಿಗೂ ಹಂಗೆ ಹೇಳಿ ಸರ್, ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಿ ಅಂತ. ಹಾಂ ಸರ್. ಥ್ಯಾಂಕ್ ಯು ಸರ್ ಮಾತಾಡಿದ್ದಕ್ಕೆ. ನಿಮ್ಮ ಹೆಸರು? ಶಿವಕುಮಾರ್ ಬಾಗೇಡಿ ಅಂತ ಸರ್. ಥ್ಯಾಂಕ್ ಯು. ಯಾರಿಗೆ ಓಟ್ ಮಾಡ್ತೀರಾ ಮೇಡಮ್ ಈ ಸಲ? BJP, ಕಾಂಗ್ರೆಸ್, ಪಕ್ಷೇತರ ಅಭ್ಯರ್ಥಿ? ಯಾವ್ದು ಇಲ್ಲ ಸರ್. ರಿವೀಲ್ ಮಾಡಲ್ಲ? ಮೋದಿ ಆಡಳಿತ ಇಷ್ಟ ಆಯ್ತಾ? ಇಷ್ಟ ಆಗಿದೆ. ಸಿದ್ದರಾಮಯ್ಯನವರ ಗ್ಯಾರಂಟಿ ಯೋಜನೆಗಳು ಇಷ್ಟ ಆಯ್ತಾ? ನಮಸ್ಕಾರ. ಆರಾಮ ಮೇಡಮ್? ಆರಾಮ್. ನೀವು? ನಾನು ಆರಾಮ್. ಏನು ಓದ್ತಾ ಇದ್ದೀರಾ? BE ಥರ್ಡ್ ಇಯರ್. BE ಥರ್ಡ್ ಇಯರ್ ಎಂಜಿನಿಯರಿಂಗ್ ಮಾಡ್ತಾ ಇದ್ದೀರಾ? ಎಲ್ಲಿ? ಇಲ್ಲೇ ಚಿಕ್ಕೋಡಿ ಅವ್ರು? ಚಿಕ್ಕೋಡಿಯಲ್ಲಿ. ಚಿಕ್ಕೋಡಿ. ಮೇಡಮ್, ಈಗ ದೇಶಕ್ಕೋಸ್ಕರ ಯಾರನ್ನ ಆಯ್ಕೆ ಮಾಡ್ತೀರಾ ನೀವು? ನಾವು ನಮ್ಮ ನರೇಂದ್ರ ಮೋದಿ ಅವ್ರನ್ನ ಆಯ್ಕೆ ಮಾಡೋದು. ನರೇಂದ್ರ ಮೋದಿ ಅವ್ರನ್ನ ಆಯ್ಕೆ ಮಾಡ್ತೀರಾ? ಅವ್ರನ್ನ ಬಿಟ್ಟು ಬೇರೆ ಆಪ್ಷನೇ ಇಲ್ಲ ನಮಗೆ. ಆಪ್ಷನ್ನೇ ಇಲ್ಲ. ಯಾಕೆ ಮೇಡಮ್ ಮೋದಿ? ಯಾಕೆ ಕಾಂಗ್ರೆಸ್ ಬೇಡ? ಕಾಂಗ್ರೆಸ್ ಅಷ್ಟು ವರ್ಷದಿಂದ ಇದು ಏನು ಮಾಡಿದೆ? ಏನೂ ಮಾಡಿಲ್ಲ. ಸೊ ನಮ್ಮ ನರೇಂದ್ರ ಮೋದಿ ಅವರು ಬಂದು ಎಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ. ಸೊ ನಾವು ಅವ್ರನ್ನೇ ನಮ್ಮ ಪ್ರಧಾನಿ ಅವ್ರನ್ನ ಆಯ್ಕೆ ಮಾಡ್ತೀವಿ. ಇಲ್ಲಿ ಜೊಲ್ಲೆಗೆ ಓಟ್ ಹಾಕ್ತೀರಾ? ಎಸ್, ನಾವು ಅಲ್ಲೇ ಓಟ್ ಹಾಕೋದು. ಅಲ್ಲೇ ಓಟ್ ಹಾಕಿ. ಎಸ್. ಮೇಡಮ್, ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಕಾಂಗ್ರೆಸ್ನವರು ಈ ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಕೊಟ್ಟರು ಮನೆಗೆ. ಮಾಡಿನೇ ಎಲ್ಲ ಅರ್ಧ ನಮ್ಮ ರಾಜ್ಯನೂ ಮಾರ್ಕೋತಾರೆ, ವಾಪಸ್ ಪ್ರಧಾನಿ ಅವ್ರನ್ನಾಗಿ ರಾಹುಲ್ ಗಾಂಧಿ ಅವ್ರನ್ನ ಮಾಡಿದರೆ ದೇಶನೂ ಮಾರ್ಕೋತಾರೆ, ಎಲ್ಲಾನು ಮಾರ್ಕೋತಾರೆ. ಸೊ ನಾವು ಪ್ರಧಾನಿ ಅವ್ರನ್ನಾಗಿ ನಮ್ಮ ನರೇಂದ್ರ ಮೋದಿ ಅವ್ರನ್ನೇ ಆಯ್ಕೆ ಮಾಡೋದು. ಗ್ಯಾರಂಟಿ ಯೋಜನೆ ಇಷ್ಟ ಆಗಲಿಲ್ಲ ನಿಮಗೆ? ಇಷ್ಟ ಓಡಾಡ್ತೀರಾ ಮೇಡಮ್ ನೀವು? ಓಡಾಡ್ತೀವಿ ನಿಜ, ಆದರೆ ಅದರಿಂದ ಏನೂ ಯೂಸ್ ಇಲ್ಲ. ಸ್ಟೂಡೆಂಟ್ಸ್ಗಳಿಗೆ ಎಷ್ಟೊಂದು ಕಷ್ಟ ಆಗಿದೆ, ಎಷ್ಟೋ ಜನ ಸತ್ರು ಬಸ್ ರಶ್ಗಳಾಗಿ. ಸೊ ಯಾರಿಗೆ ಗ್ಯಾರಂಟಿ? ಯಾರಿಗೆ ಬಸ್ ಫ್ರೀ ಮಾಡಬೇಕಾಗಿತ್ತು? ಒಂದು ವಯಸ್ಕರಿಗೆ ಅಥವಾ ಸಣ್ಣ ಹುಡುಗರಿಗೆ, ಯಾರು ದುಡಿಯಲ್ಲ ಅವರಿಗೆ ಫ್ರೀ ಮಾಡಬೇಕಾಗಿತ್ತು. ಎಲ್ರಿಗೂ ಫ್ರೀ ಮಾಡಿ ಸುಮ್ಮನೆ ಈಗ ಬಸ್ಗಳು ಕಮ್ಮಿ ಆಗಿದೆ, ಯಾರಿಗೂ ಬಸ್ ಸಿಗ್ತಾ ಇಲ್ಲ ಕರೆಕ್ಟಾಗಿ. ಸೊ ಇಲ್ಲ, ಅವೆಲ್ಲ ಸರಿ ಇಲ್ಲ. ಸೊ ಕಾಂಗ್ರೆಸ್ ಬೇಡ. ಥ್ಯಾಂಕ್ ಯು ಮೇಡಮ್ ಮಾತಾಡೋದಕ್ಕೆ. ನಿಮ್ಮ ಹೆಸರು? ಮೇಘಾ ಸಾಳುಂಕೆ. ಆಲ್ ದಿ ಬೆಸ್ಟ್. ಚೆನ್ನಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.